ವೀಕ್ಷಕರೇ ನಮಸ್ಕಾರ. ಎಂದಿನಂತೆ ನಿಮಗೆ ಮತ್ತೊಮ್ಮೆ ಆರೋಗ್ಯದ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ, ಡಾಕ್ಟರ್ ಕಿಶೋರ್. ಏನು ಇವತ್ತು ಮಾತಾಡ್ತಕ್ಕಂಥ ವಿಶೇಷ ಸಂದರ್ಭ, ಎಲ್ಲರಿಗೂ ಇವತ್ತಿನ ಕಾಲಮಾನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ, ಅದರಲ್ಲೂ ಬೆಂಗಳೂರಂತಹ ಮಹಾನಗರಗಳಲ್ಲಿ, ಬೆಂಗಳೂರೇ ಅಂತೇನಿಲ್ಲ, ಎಲ್ಲ ಊರುಗಳಲ್ಲೂ ಇದು ಕಟ್ಟು ಸತ್ಯ. ಮುಂಚೆ ತುಂಬ ಶಕ್ತಿ ಇತ್ತು ಸರ್, ಎನರ್ಜಿ ಇತ್ತು. ಕೆಲಸದ ಒತ್ತಡ, ವಿತಿನ್ ಬ್ರ್ಯಾಕೆಟ್ಸ್ ಮಾನಸಿಕ ಒತ್ತಡ. ಮೊದಲು ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡೋ ಚೈತನ್ಯ ಚಿಲುಮೆ ಇರ್ತಾಯಿತ್ತು. 5 ಗಂಟೆ ಅಷ್ಟೊತ್ತಿಗೆ ಮೀಟ್ ಟೌಕ್ಕಂತ ಡೌನ್ ಆಗಿಬಿಡುತ್ತೆ ಸರ್, ಶಕ್ತಿನೇ ಇಲ್ಲ. ಹೇಗೆ ಜೀವನ ನಡೆಸೋದು? ಒಳ್ಳೆ ಟಾನಿಕ್ ಬರ್ಕೊಟ್ಬಿಡಿ ಅಂತ ಅನೇಕರು, ಒಳ್ಳೆ ಕ್ಯಾಪ್ಸೂಲ್ಸ್ ಬರ್ಕೊಟ್ಬಿಡಿ ಅಂತ ಕೆಲವರು, ಏನಾದರೂ ಒಳ್ಳೆ ಹೋಮ್ ರೆಮಿಡಿ ಹೇಳಿ, ಇದನ್ನು ಪ್ರೋತ್ಸಾಹಿಸಬೇಕಾಗಿರೋದು. ಮನೆ ಮದ್ದಲ್ಲಿರ್ತಕ್ಕಂಥ ಶಕ್ತಿ, ತಾಕತ್ತು, ದಮ್ಮು ಅಂತ ನಾವೇನು ಕರಿತೀವಲ್ಲ, ಅದು ನೈಸರ್ಗಿಕವಾಗಿ ನಿಮಗೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮಗಳಿಲ್ಲದೆ ದೀರ್ಘಕಾಲೀನವಾಗಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಕ್ಕಂಥ. ಆಮೇಲೆ ಇದನ್ನು ನಾನು ತುಂಬ ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ. ಏನಾದರೂ ತೊಂದರೆ ಇದೆ ಅಂದರೆ ತುಂಬ ಸ್ಪಷ್ಟ ಸಂದೇಶ ಮತ್ತು ಉತ್ತರ ಆಜೀವ ಪರ್ಯಂತ. ಈಗ ಒಂದು 60 ವರ್ಷದ ಮಹಿಳೆ ಅಥವಾ ಪುರುಷ ಈ ರೆಮಿಡಿನ ಆಯಾಸಕ್ಕಾಗಿ ಇನ್ನುಳಿದ ಜೀವಿತಾವಧಿ ಕಾಲ, ಅಂದರೆ ಇನ್ನೊಂದು 40 ವರ್ಷದ ಕಾಲ ನಾನು ಇದನ್ನು ಬಳಸ್ಬೋದಾ ಅಂದರೆ ಎಸ್. 3 ತಿಂಗಳು ಉಪಯೋಗಿಸಿ ಸ್ವಲ್ಪ ಶಕ್ತಿ ಬಂದ ತಕ್ಷಣ ಬಿಟ್ಬಿಡ್ಬೋದಾ? ಎಸ್. ಆದರೆ ಒಂದು ವಿಷಯ ನಿಮ್ಗೆ ನೆನಪಿರಲಿ, 15 ದಿವಸ ಇದನ್ನು ಟ್ರೈ ಮಾಡಿ ನೋಡಿ. ಸರ್ವೇ ಸಾಮಾನ್ಯವಾಗಿ ಮಹಿಳೆಯರು ತುಂಬ ಕಷ್ಟಪಡ್ತಾರೆ, ಶಾರೀರಿಕವಾಗಿ ತುಂಬ ದಣಿತಾರೆ, ಮಾನಸಿಕವಾಗಿ ಎಲ್ಲಿಲ್ಲದ ಒತ್ತಡ, ಸಂಸಾರದ ಜವಾಬ್ದಾರಿ, ಆರ್ಥಿಕ ಜವಾಬ್ದಾರಿಗಳು, ಸಾಮಾಜಿಕ ಜವಾಬ್ದಾರಿಗಳು ಇವತ್ತು ಪುರುಷನಿಗಿಂತ ಮಹಿಳೆಗೆ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಆಯಾಸವನ್ನು ತಂದುಕೊಡ್ತಕ್ಕಂಥ ಸಂದರ್ಭ. ಅಥವಾ ಇನ್ನೊಂದು ಪರಿಧಿಯಲ್ಲಿ ಯೋಚನೆ ಮಾಡೋದಾದರೆ, ಜಾಸ್ತಿ ಲೋಡನ್ನು ತೆಗೆದುಕೊಳ್ತಕ್ಕಂತಹ ಒಂದು ಪದ್ಧತಿ ಮಹಿಳೆಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ. ಆಯಾಸ ಪರಿಹಾರಕ್ಕೆ ಏನೊಂದು ಒಳ್ಳೆಯ ರೆಮಿಡಿ ಚೆನ್ನಾಗಿ ಗೊತ್ತಲ್ವಾ? ಕಡಲೆ, ಕಾಬೂಲಿ ಚೆನ್ನ, ಇದನ್ನು ಒಂದು 50 ಗ್ರಾಮ್ನಷ್ಟು ಸೋಕಾಗಿ, ಅಂದರೆ ನೆಂದು ಆದಮೇಲೆ ತೂಕ ಮಾಡೋದು 50 ಗ್ರಾಮ್ನಷ್ಟು, ಸುಮಾರು 25 ಗ್ರಾಮ್ ಹಸಿ ಕಾಳನ್ನು ಒಂದು ರಾತ್ರಿ ಇಡೀ ಅಥವಾ 4-5 ಅವರ್ ನೆಂದಿಟ್ಟರೆ ಚೆನ್ನಾಗಿ ನೀರನ್ನು ಹೀರಿ ಸ್ವಲ್ಪ ದಪ್ಪ ಆಗಿ ಸಾಫ್ಟ್ ಆಗುತ್ತೆ. ಅದು ನಾವು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ಸೊ ನೆಂದು ಚೆನ್ನಾಗಿ ಸೋಕಾಗಿರ್ತಕ್ಕಂಥ, ಅಥವಾ ಮೊಳಕೆ ಬಂದುಬಿಟ್ಟಿದೆ ನೆನೆಸಿ ಅದನ್ನು ಬಟ್ಟೆಲಿ ಕಟ್ಟಿಟ್ಟಿದ್ದೀನಿ, ಅದು ಕೂಡ ಓಕೆ, ಅದಿನ್ನೂ ಒಳ್ಳೆಯದು. ಮೊಳಕೆ ಬಂದಿರತಕ್ಕಂತಹ ಈ ಚೆನ್ನ ಕಡಲೆ, ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು 50 ಗ್ರಾಮ್ನಷ್ಟು, ಒಂದು 50 ಗ್ರಾಮ್ ಹಾಲು ಹಾಕ್ಕೊಳ್ಳಿ, ಒಂದೇ ಒಂದು ಚಮಚ ಜೇನುತುಪ್ಪ ಹಾಕ್ಕೊಳ್ಳಿ, ಒಂದು ಖರ್ಜೂರ ಹಾಕ್ಕೊಳ್ಳಿ, ಚೆನ್ನಾಗಿ ಗ್ರೈಂಡ್ ಮಾಡಿ. ಬೇಕಾ ಅಥವಾ ಜೇನುತುಪ್ಪ ಇಲ್ವಾ, ಅಥವಾ ಜೇನುತುಪ್ಪದ ಜೊತೆಗೆ ಒಂದು ಒಳ್ಳೆ ಐರನ್ ಕಂಟೆಂಟ್ ಕೂಡ ನಮಗೆ ಬೇಕು ಅಂತ ಅನಿಸಿದ್ರೆ ಒಂದು 1/4 ಚಮಚದಷ್ಟು ಒಂದು ಚಿಕ್ಕ ಪೀಸ್ ಬೆಲ್ಲವನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಬ್ಲೆಂಡ್ ಮಾಡಿ. ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಒಂದು ಪೇಯವನ್ನು ಸ್ವಲ್ಪ ನೀರು ಜೊತೆ ಹಾಕ್ಕೊಂಡು ಒಂದು ಸಾಯಂಕಾಲ ಬಂದ ತಕ್ಷಣ ಒಂದು ರಿಫ್ರೆಶಿಂಗ್ ಡ್ರಿಂಕ್ ಆಗಿ, ಈ ನ್ಯಾಚುರಲ್ ಡ್ರಿಂಕ್, ನೈಸರ್ಗಿಕ ಪೇಯವನ್ನು ನಾವು ಸಾಯಂಕಾಲ ಬಂದ ತಕ್ಷಣ ಒಂದು ಲೋಟ. ಸರ್ 22 ವರ್ಷದ ಹುಡುಗ ಬೆಳಗಾಗಿದ್ದರೆ ಆಫೀಸ್ಗೆ ಹೋಗಬೇಕು, ತಿಂಡಿ ಅಲ್ಲಿ ಹೋಗಿ ತಿಂತೀನಿ ಅಂತ ಹೇಳ್ತಾನೆ, 7:00ವರೆಗೆ ಮನೆ ಬಿಡ್ತಾನೆ, 10 ಗಂಟೆಗೆ ತಿಂತೀನಿ ಅಂತ ಹೇಳ್ತಾನೆ, ಅದೆಲ್ಲ ತಣ್ಣಗಾಗಿಬಿಡುತ್ತೆ. ಹಾಟ್ ಕೇಸಲ್ಲಿಟ್ಟರೆ ರೀಹೀಟ್ ಮಾಡಿದ್ರೆ ಅದರ ಸಾಧಕ ಬಾಧಗಳು ನಮ್ಗೆ ಗೊತ್ತಿದೆ. ಅವ್ರಿಗೂ ಇದನ್ನು ಕೊಡ್ಬೋದಾ? ಖಂಡಿತ. ವಯಾತೀತವಾಗಿ, ಸೀಮಾತೀತವಾಗಿ, ಲಿಂಗಾತೀತವಾಗಿ ತುಂಬ ಅಂಡರ್ಲೈನ್ಡ್ ವರ್ಡು ಸ್ವಾದಿಷ್ಟಕರವಾದಂತಹ ಪೇಯವನ್ನು ನಾವು ಈ ಅಭ್ಯಾಸವನ್ನು, ಆಯಾಸ ಎನರ್ಜಿ ಬೇಕು ತ್ವರಿತವಾಗಿ, ನಾನ್ ಅಡಿಕ್ಟಿವ್ ಫಾರ್ಮಲ್ಲಿ ಬೇಕು ಅಂದಾಗ ಇದ್ರ ಪ್ರಯೋಗ ಮಾಡಿ. 15 ದಿವಸ ಮಾಡಿ ನೋಡಿ ಎಂತಹ ಒಂದು ಎಫೆಕ್ಟ್ ನಿಮಗೆ ಸಿಗುತ್ತೆ ಅಂತ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ವಾಪಸ್ ಬರ್ತೀನಿ, ಕಾಯ್ತಾಯಿರಿ. ನಮಸ್ಕಾರ.